ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ತುಂಬ ದಿನ ಆದಮೇಲೆ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ರೋಡಿಂದ. ಇವತ್ತು ನಮ್ಮ ಮನೆಗೆ ಹೊಸ ಯಾರೋ ಗೆಸ್ಟ್ ಬಂದವ್ರೆ. ಯಾರು ಅಂತ ನಾನು ಆಮೇಲೆ ತೋರಿಸ್ತೀನಿ. ಆಮೇಲೆ ಬನ್ನಿ ಹೋಗೋಣ. ಇಲ್ಲಿ ಟೀ ಕುಡಿಯೋಣಂತ ಬಂದರೆ ಬಂದೆ, ಟೀ ಕುಡಿಯೋಕ್ಕಂತ ಬಂದೆ. ಆಮೇಲೆ ಗೈಸ್ ಇದೇ ಗೈಸ್ ಹೊಸ ಗೆಸ್ಟು ಮನೆಗೆ. ಹೆಂಗಾಯ್ತು ಕಮೆಂಟ್ ಮಾಡಿ ಗೈಸ್. ಚೆನ್ನಾಗೈತೆ. ಅದು ಯಾವಾಗ ಬಂತು ಏನು ಕತೆ ಆಮೇಲೆ ಹೇಳ್ತೀನಿ ನಾನು. ಆ ಬಟ್ಟೆ ಗೈಸ್ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಬೇಕು ನಾನು. ಬಟ್ಟೆ ಇದಕ್ಕೂ ಇನ್ನೂ ಸ್ವಲ್ಪ ಖರ್ಚೈತೆ ಗೈಸ್. ಖರ್ಚು ಮಾಡಿಸ್ಬೇಕು. ಇನ್ನೊಂದು 1,500 2 ಸಾವಿರ ಖರ್ಚೈತೆ. ಖರ್ಚು ಮಾಡಿಸ್ಬಿಟ್ರೆ ನಮ್ಮದೇ ರಾಜ್ಭಾರ ನಮ್ಮದೇ ರಾಜ್ಭಾರ ಏನಂತೀರ. ಸೊ ಗೈಸ್, ಇಲ್ಲಿ ಗ್ಯಾರೇಜ್ ಹತ್ರ ಬಂದಿದ್ದೆ ಗಾಡಿ ಬಿಡೋಣ ಅಂತ. ಯಾಕಂದರೆ ಗಾಡಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಐತೆ. ಗಾಡಿ ಇವತ್ತು ಬಿಡಬೇಕು. ಕೆತ್ತನೆ ಬಜೆ ಹೋಗಾ ಬೇನೆ ಗೈಸ್. ಒಂದು ಅರ್ಧ ಗಂಟೆ ಸಾಯಂಕಾಲ ಇಸ್ಕೋಬೇಕಂತೆ. ಒಂದು ಸ್ವಲ್ಪ ಗಾಡಿ ಸ್ಟಾರ್ಟಲ್ಲಿ ಪ್ರಾಬ್ಲಮ್ ಐತೆ. ನೋಡೋಣ ಏನಾಗುತ್ತೋ ಅಲ್ಲಿ. ಗಾಡಿ ಗ್ಯಾರೇಜ್ ಬಿಟ್ಟು ಹೋಗೋಣ ಗೈಸ್. ಆ ಗಾಡಿ ನಾನು ಯಾವಾಗ ತಗೊಂಡೆ, ಯಾರು ಕೊಟ್ಟರು ಅಂತ ನಾನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಇದೇ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಇವಾಗ ರೂಮ್ ಹತ್ರ ಹೋಗ್ಬೇಕು ನಾನು. ಸ್ನಾನ ರೂಮಲ್ಲೇ ಮಾಡ್ತೀನಿ ಇವತ್ತು ನಾನು. ಯಾಕಂದರೆ ಮನೇಲಿ ಯಾರೂ ಇಲ್ಲ. ಎಲ್ಲ ನಮ್ಮ ಅಜ್ಜ ಎಲ್ಲ ಆಚೆ ಹೋಗೋದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಾನು ಮೊನ್ನೆ ಪ್ರಾಡಕ್ಟ್ ಏನೋ ಒಂದು ಬುಕ್ ಮಾಡಿದ್ದೆ. ಒಂದು ಮೈಕ್ ಬುಕ್ ಮಾಡಿದ್ದೆ. ಮೈಕ್ ಬಂದೈತೆ. ಹೆಂಗೆ ತೋರಿಸ್ತೀನಿ ಮೈಕ್ ಹೆಂಗೆ ಐತೆ ಅಂತ. ಆಮೇಲೆ ಒಂದು ಡ್ರೋನ್ ಬುಕ್ ಮಾಡಿದ್ದೀನಿ. ಅದು ನಮ್ಮ ಜೀವನ್ ಕೊಡಿಸ್ತವನೆ ಡ್ರೋನು. ಅದು 2 ಸಲಿನೂ ಬುಕ್ ಮಾಡಿದೆ ಗೈಸ್. 2 ಸಲಿನೂ ಅವರೇ ಕ್ಯಾನ್ಸಲ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂದರೆ ಅದೇನೋ ಹೌದೇ ಪ್ರಾಡಕ್ಟೇ ಹೊಡೆದೋಗೈತೆ ಅಂತ 2 ಸಲಿನೂ ಕ್ಯಾನ್ಸಲ್ ಮಾಡಿದ್ರು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಬರುತ್ತೆ ಅಂತ ಕಾಯ್ಕೊಂಡಿದ್ದು ಕ್ಯಾನ್ಸಲ್ ಆಯಿತು. ನೋಡಿ ಮತ್ತೆ ಬುಕ್ ಮಾಡಿದ್ದೀನಿ. ಬರುತ್ತೋ ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನೀವೇ ಕ್ಯಾನ್ಸಲ್ ಆಗಿಬಿಡ್ತದು. ಬನ್ನಿರಿ ನಾನು ಹೊಸ ಮೈಕ್ ತೋರಿಸ್ತೀನಿ ನಾನು ಹೆಂಗೈತೆ ಅಂತ. ಗೈಸ್ ಫೈನಲಿ ರೆಡಿ ಆದೆ. ಮೈಕ್ ತೋರಿಸ್ತೀನಿ ಅಂದಿದ್ನಲ್ಲ, ಇಲ್ಲೇ ಹಾಕೊಂಡಿದ್ದೀನಿ ಮೈಕು ಗೈಸ್. ಇದು ನಾನು ಹೊಸ ತಗೊಂಡಿರೋ ಮೈಕು. ಇದಕ್ಕೊಂದು ಕನೆಕ್ಟರ್ ಬರುತ್ತೆ. ಅದು ಫೋನ್ ಸಿಕ್ಸಿದ್ದೀನಿ ನಾನು. ಅದು ಸಿಕ್ಸಿದ್ರೇ ಮೈಕು ನಾವು ಮಾತಾಡೋದೆಲ್ಲ ಅದಕ್ಕೆ ರೆಕಾರ್ಡ್ ಆಗೋದು. ಅದು ತೆಗಿಯೋಕ್ಕಾಗಲ್ಲ ಅದು. ಗೈಸ್ ಸೆಕೆಂಡ್ ಪ್ರಾಡಕ್ಟು ಒಂದು ಸೆಲ್ಫಿ ಸ್ಟಿಕ್ ಒಂದು ಬುಕ್ ಮಾಡಿದ್ದೆ, ಅದು ಹೋಯ್ತು. ಇದು ನನ್ನ ಸೆಕೆಂಡ್ ಪ್ರಾಡಕ್ಟು. ಮಾಡೋಣ ಎಲ್ಲ ಒಂದೊಂದೇ ಮಾಡೋಣ. ಬಟ್ ಜಾಸ್ತಿ ಏನಿಲ್ಲ ಇದು. ಅದ್ರ ಬಜೆಟು ನಾನು ಹೇಳೋಕ್ಕಾಗಲ್ಲ. ದಟ್ಸ್ ವೈ. ಅದು ನನ್ನ ಗಾಡಿ ಸಾಯಂಕಾಲ ಕೊಡ್ತಾರಂತೆ. ನೋಡ್ಬೇಕು. ಅದು ನೆನ್ನೆನೇ ಬಿಟ್ಟಿದ್ದೆ ನಾನು. ನೆನ್ನೆ ಸ್ವಲ್ಪ ಖರ್ಚಾಯಿತು. ನೆನ್ನೆ ಇನ್ನೂ ಮಾಡ್ಸೋಣ ಅಂದರೆ ಕಾಸಿದ್ದಿಲ್ಲ. ಅದಕ್ಕೆ ಇವತ್ತು ಬಿಟ್ಟಿದ್ದೀನಿ ನಾನು. ನೋಡೋಣ ಇವತ್ತು ಎಷ್ಟು ಖರ್ಚಾಗುತ್ತೋ ಏನು ಕತೆ. ಬನ್ರಿ. ಫೈನಲಿ ಗಾಡಿ ರೆಡಿ ಆಯಿತು. ಅಣ್ಣ ಆಚೆ ತೆಗಿತವ್ರೆ. ವೆರಿ ಎಕ್ಸೈಟೆಡ್. ಅದೇನೋ ಹೋಗಿ ವಾಶ್ ಮಾಡಿಸ್ಬೇಕು ಗೈಸ್. ಗಾಡಿನ ಫುಲ್ ಗಲೀಜಾಗಿಬಿಡೈತೆ. 1 ವರ್ಷ ನಿಂತಿತ್ತು ಗಾಡಿ. 1 ವರ್ಷದ ಮೇಲೆ ನಿಂತಿತ್ತು ಗಾಡಿ. ಪಾಠ ಮಾಡಿದ್ದಿಲ್ಲ ಗಾಡಿ. ಇವಾಗ ಏನು ಮಾಡೋದು ಅಂದರೆ ಗಾಡಿ ವಾಷಿಂಗ್ ಹತ್ರ ಹೋಗಬೇಕು. ಗಾಡಿ ವಾಷಿಂಗ್ ಬಿಡಬೇಕು. ಆಮೇಲೆ ಇನ್ನೂ ತುಂಬ ಕೆಲಸ ಐತೆ ಗಾಡಿಗೆ. ಇವಾಗ ಸ್ವಲ್ಪ ಮಾಡ್ಸೋಣ. ಒಂದೇ ಸಲ ಮಾಡ್ಸೋಕ್ಕಾಗಲ್ಲ ಗಾಡಿನ. ಅದಕ್ಕೆ ಗಾಡಿ ನೋಡಿ ಗೈಸ್ ಏನು ಗಲೀಜೈತೆ ಗಾಡಿ. ಗೈಸ್ ಅಲ್ಲಿ ಗ್ಯಾರೇಜಿಂದ ಡೈರೆಕ್ಟ್ ಸಮೀರ್ ಮನೆ ಹತ್ರ ಬಂದೆ. ಯಾಕಂದರೆ ಅವನಿಗೂ ಪಿಕ್ ಮಾಡ್ಕೊಂಡು ವಾಷಿಂಗ್ ಹತ್ರ ಹೋಗೋಣ ಅಂತ. ಅದೇ ಎಲ್ಲರ ಗ್ರೂಪಲ್ಲಿ ಒಬ್ಬ ಇರ್ತಾನಲ್ಲ, ಎಲ್ಲೇ ಹೋದ್ರು ಜೊತೆಗೆ ಒಬ್ಬನ ಹಾಕೊಂಡು ಹೋಗ್ಬೇಕು ಅಂತ. ಹಂಗೆ ನಾನು ಎಲ್ಲೇ ಹೋದ್ರೂ ನನ್ನ ಜೊತೆ ಯಾರಾದ್ರೂ ಒಬ್ಬ ಇರಬೇಕು. ಅವ್ನು ಮಾತ್ರ ವೇಟ್ ಮಾಡ್ತಾಯಿದ್ದೀನಿ. ಅವನು ಬಂದ. ಗಾಡಿ ಅವ್ನ ಕೈಲಿ ಕೊಟ್ಟು ಬಾ. ನೋಡ ಯಾವುದೋ ಹೊಸದಿದು ಗೈಸ್.
ವಾಷಿಂಗ್ ಹತ್ರ ಬಂದರೆ ವಾಶ್ನ ಹಾಕೈತೆ ಗಾಡಿ. ನೆಕ್ಸ್ಟ್ ಅದಾದಮೇಲೆ ನಮ್ಮದು ಗೈಸ್ ಫೈನಲಿ ನಮ್ಮ ಗಾಡಿನ ಫುಲ್ ಬಿಚ್ಚಾಕ್ಬಿಟ್ಟಿದ್ದೀನಿ. ಆ ಲೈಟ್ ಐಟಮ್ಸು ಫುಲ್ಲು ಗಲೀಜಾಗೈತೆ ಗೈಸ್. ನೋಡಿ ಎಷ್ಟು ಗಲೀಜಾಗೈತೆ ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗೈತೆ. ನಾನೇ ವಾಶ್ ಮಾಡಬೇಕು. ಬನ್ನಿ ನಾನೇ ಮಾಡ್ತೀನಿ. ನೋಡಿರಿ ಏನು ಮಾಡ್ತೀನಿ. ನೋಡ್ರಿ ಹಿಂಗೆ ಆರಾಮ್ ಬರಲಿ ಉಬ್ಬುಲೆ ಅಬ್ಬುಲೆ. ಫಂಕ್ಷನ್ ಅಂದರೆ ನೀರೇ ಖಾಲಿ ಆಗ್ಬಿಡೈತಂತೆ ಗೈಸ್. ಅದಕ್ಕೆ ನಮ್ಮ ಗಾಡಿ ವಾಶೇ ಆಗಿಲ್ಲ. ಅದಕ್ಕೆ ನಾನೇ ವಾಶ್ ಮಾಡ್ಕೊತೀನಿ. ನೋಡ್ರಿ ಎಂತ ಅನ್ಲಕ್ಕೆ ನೀರೇ ಖಾಲಿ ಆಗ್ಬಿಟ್ಟೈತೆ ಗಾಡಿ. ಎಲ್ಲಿ ಹೋಗಿ ಮನೆಗೆ ಹೋಗ್ತೀಯಾ? ಇಲ್ಲೇ ಬಿಡ ನಾವು ಇಲ್ಲೇ ಸಿಲಕ್ ನೀರು ಹೊಡ್ಕೊತೀನಿ. ನೀರು ಹೊಡಿತೀನಿ ಬರೀ ನೀರು. ಸ್ವಲ್ಪ ನೀರು ಹೊಡ್ಕೊಳು ಗಾಡಿಗೆ. ಅಲ್ಲಿಂದ ಬಂದೆ, ಸಮ್ಮಿಗೂ ಡ್ರಾಪ್ ಮಾಡೋದು ಬಂದೆ. ಮಳೆ ನೋಡ್ರಿ, ಮಳೆ ಎಷ್ಟು ಜೋರಾಗಿ ಬರ್ತೈತೆ. ಇನ್ನೂ ಟೈಮ್ 2 ಗಂಟೆ. ಗೈಸ್ ಏನು ಗೈಸ್ ಸಮಾಚಾರ? ಗಾಡಿ ನೋಡ್ರಿ ಹೆಂಗೆ ನೆನೀತೈತೆ ಗಾಡಿ. ಮಳೆ ಬಂದರೆ ಫುಲ್ಲು ನೆನೀತಿದ್ದೆ. ಜೋರಾಗಾದ್ರೂ ಉರಲಿ ನಿಧಾನಾದ್ರೂ ಬರಲಿ ಫುಲ್ಲು ನೆನೀತಿದೆ. ಇವಾಗ ಒಂಚೂರು ಬಿತ್ತು ಅಂದ್ರೆ ಓಡ್ತೀನಿ ನಾನು. ಗೈಸ್ ಫೈನಲಿ ಮಳೆ ನಿಂತ್ಕೊಂತು. ನಮ್ಮ ಗಾಡಿಗೂ ವಾಶ್ ಮಾಡಿಬಿಟ್ಟು ವೇಸ್ಟ್ ಆಯಿತು ನೋಡ್ರಿ. ಬಿಟ್ಟಿದೆ ದುಡ್ಡಾದ್ರೂ ಮಿಕ್ಕೋದು. ಸುಮ್ಮನೆ ವಾಶ್ ಮಾಡಿಸಿದ್ರಿ ಇವತ್ತು. ಮತ್ತೆ ಹೆಂಗಾಗುತ್ತೋ ಹೆಂಗೆ ಗೊತ್ತೇ ನೋಡ್ರಿ ಹೆಂಗೆ ನಿಂತವ್ರು ಅಂದರೆ ಎಲ್ಲರೂ ಬಸ್ಗೆ ಹೆಂಗೆ ಕಾಯ್ತವ್ರು ನೋಡ್ರಿ. ಬಸ್ಸಿಗೆ ನೋಡಿ ಗೈಸ್ ಎಷ್ಟು ಜನ ಕಾಯ್ತವ್ರೆ ಅಂದರೆ ಅಪ್ಪ. ಕುರಿಗಳು ಸಾರು ಕುರಿಗಳು ಬಸ್ಸಿಗೆ ಕಾಯ್ತವ್ರೆ ಎಲ್ಲರೂ. ಬಸ್ ಪಕ್ಕದಲ್ಲೇ ಇದ್ದೀನಿ. ನಿನ್ ಲುಕ್ಕು ನೋಡಿ ಬಿದ್ದೆ, ನಿನ್ ಕದರ್ ನೋಡಿ ಎದ್ದೆ. ಅವನಾಗ ನೋಡ್ಕೊಂಡೆ ಹೋಗ್ತಾನೆ. ಗಾಯ್ಸ್ ಎಷ್ಟು ಜನ ನಿಂತವ್ರು ನೋಡ್ರಿ ಒಂದು ಬಸ್ಸಿಗೆ. ಎಲ್ಲ ಫ್ರೀ ಬಸ್ ಕೊಟ್ಟು ಬಸ್ಸಿಗೆ ವ್ಯಾಲ್ಯೂನೇ ಇಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರೆಡಿ ಆಗಬೇಕು. ರೆಡಿ ಆಯ್ತಾ ಸಿಗೋಣ, ಬಂದರೆ ಹೋಯ್ತಾ ಸಿಗೋಣ. ಗೈಸ್ ಅಲ್ಲಿಂದ ಮನೆಯಿಂದ ರೆಡಿ ಆಗ್ಬಿಟ್ಟು ಬಂದೆ. ಗಾಡಿ ಫ್ಯೂಲ್ ಹಾಕ್ಸೋಣ ಅಂತ ಬಂದೆ. $150 ಗಾಡಿ ಫ್ಯೂಲ್ ಹಾಕ್ಸ್ತಾ ಇದ್ದೀನಿ. ಹಾಂ ಗೈಸ್ ದೇವಸ್ಥಾನ ಹತ್ರ ಬಂದೆ. ಏನೋ ಫುಲ್ ಅಲಂಕಾರ ಮಾಡಿದ್ರು ಮೊನ್ನೆ ಭಾನುವಾರ. ಏನಂತ ನನಗೂ ಗೊತ್ತಿಲ್ಲ. ಇದಕ್ಕೆ ಒಳಗಡೆ ಹೋಗ್ತಾಯಿದ್ದೀನಿ. ಜಾಸ್ತಿ ಜನ ಅವರೇ, ವೀಡಿಯೋ ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿರಿ. ಗೈಸ್ ಫೈನಲಿ ದೇವಸ್ಥಾನದಿಂದ ಆಚೆ ಬಂದೆ. ಎಲ್ಲ ಪ್ರಸಾದ ತಿಂದಾಯಿತು. ಜೀವನಿಗೇನು ಊಟ ಬೇಕು ಅಂತ ತಗೊಂಡು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಮೇಲೆ ದಿನ ಬ್ಲಾಗ್ ಮಾಡ್ತಾಯಿರ್ತೀನಿ. ಬಾಯ್.